ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಮುದಫಿರ್ ಅವರೇ, ನನ್ನ ಪ್ರಶ್ನೆ ಇಷ್ಟ ಇದೆ ಇಲ್ಲಿ. ಈಗ ನೋಡಿ, ರಾಜ್ಯದಲ್ಲಿ ವಕ್ಫ್ನ ಬೋರ್ಡ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲಿ. ಅದರ ಪ್ರಕಾರ ರಾಜ್ಯದಲ್ಲಿ 5,837 ವಕ್ಫ್ ಆಸ್ತಿಗಳು ಒತ್ತುವರಿಯಾಗಿದೆ ಬೇರೆಯವರಿಂದ ಅಂತ. ಆಸ್ತಿಗಳ ಸಂಖ್ಯೆ ಹೇಳಿದೆ ಇಲ್ಲಿ ನಾನು, ಆಸ್ತಿಗಳ ವಿಸ್ತಾರ ಹೇಳ್ತೀನಿ. ಇವಾಗ ಒಟ್ಟು 16,689 ಎಕರೆಯಷ್ಟು ವಕ್ಫ್ ಆಸ್ತಿಯನ್ನ ಬೇರೆಯವರು ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ವಿಷಯ ಹೀಗಿದ್ದಾಗ ಇದರಲ್ಲಿ ರಾಜ್ಯದಲ್ಲಿ ಇದುವರೆಗೂ ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗಿರೋದು 320 ಎಕರೆ ಮಾತ್ರ. ಸೊ ಇಂಥ ಪ್ರಶ್ನೆ ಇದ್ದಾಗ ತಿದ್ದುಪಡಿ ಕಾಯ್ದೆ ಏನು ಹೇಳ್ತಾ ಇದೆ, ಈ ಥರ ಏನಾದರೂ ನಿಮಗೆ ಆಸ್ತಿಗಳು ಒತ್ತುವರಿ ಆಗಿಬಿಟ್ಟಿದೆ ಹಾಗೆ ಹೀಗೆ ಅಂತ ಇದ್ರೆ, ಸರ್ವೆ ಕಮಿಷನರ್ ಇಲ್ಲಿವರೆಗೂ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ರು, ಅದಕ್ಕಿಂತ ಮೇಲ್ಪಂಕ್ತಿಗೆ ಏರಿಸಿ ನಾನೀಗ DC-ಗೆ ಅಧಿಕಾರ ಕೊಡ್ತಾ ಇದ್ದೀನಿ, ಅವರೇ ನಿಮ್ಮ ಆಸ್ತಿ ಇಶ್ಯೂನ್ ಬಗೆಹರಿಸಲಿ ಅಂದ್ರೆ ನಿಮ್ಮ ತಕರಾರು ಯಾಕೆ ಇದಕ್ಕೆ? ಸರ್ ನೋಡಿ, ಮೊಟ್ಟ ಮೊದಲನೇದಾಗಿ ಈಗ ನೀವು ಹೇಳಿದ್ರಲ್ಲ ಎಂಕ್ರೋಚ್ಮೆಂಟ್ ಏನಾಗಿದೆ ಅಂತ ಹೇಳ್ಬಿಟ್ಟು ನಮ್ ಟ್ರೈಬ್ಯುನಲ್ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನಕ್ಕೆ ಆಗಿರೋದು ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಪರ್ಟಿ ಇರೋದು ಅದು ಬಹಳ ಹಳೆ ಕಾಲದ್ದು ಇದ್ದಿದ್ ಪ್ರಾಪರ್ಟಿ. ಅವರದ ದಾಖಲಾತಿಗಳು ಜಾಸ್ತಿ ಇರ್ಲಿಲ್ಲ. ಓಕೆ, ಅವ್ರು ಸರ್ವೆ ಮಾಡ್ಸಿರ್ಲಿಲ್ಲ, ಅದು ಎಲ್ಲ ಪ್ರಾಬ್ಲಮ್ ಆಗಿತ್ತು. ಓಕೆ, ಅದು ಎಲ್ಲ ಸರಿಪಡ್ಕೊಂಡು ಬರ್ತಾ ಇದೀವಿ. ಈಗ ಬೆಂಗಳೂರಲ್ಲಿ ನೀವು ನೋಡಿ, ಈಗ ಲಾಸ್ಟ್ ಟೈಮ್ ಸ್ವಲ್ಪ ಅದು ಲಾಸ್ಟ್ ಸರ್ಕಾರ ಇದ್ದಾಗ ಈಗ ನಾವು ಎಷ್ಟು ಮಾಡಿದೀವಿ ಅಂತ ಹೇಳಿದ್ರೆ ಮೋರ್ ದೆನ್ 50% 50 to 60% ನಾವು ರೆಕಾರ್ಡ್ಸ್ ಸರಿ ಮಾಡ್ಕೊಂಡಿದ್ದೀವಿ. ಓಕೆ, ನಮ್ಗೆ ಈಗ ಅದು ರೆಕಾರ್ಡ್ ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಫಸ್ಟ್ ರೆಕಾರ್ಡ್ ಸರಿಗಿರ್ಲಿಲ್ಲ, ಅದಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗಿತ್ತು. ಕೇಳಿಸ್ಕೊಂಬಿಡಿ, ನಿಮ್ಮನ್ನೇ ಮಾತಾಡಿಸ್ತೀನಿ, ಬೇರೆ ಮಾತಾಡ್ಸ್ತಾರೆ, ನಿಮ್ಮನ್ನೇ ಮಾತಾಡಿಸ್ತೀನಿ ನಾನಿಲ್ಲಿ ಹೇಳ್ತಿರೋದು ಸರ್ವೆ ಕಮಿಷನರ್ಗೆ ಅಧಿಕಾರ ಇತ್ತು ಈ ಸರ್ವೆಗಳು ಯಾರ್ದೇನಾಗಿದೆಯಪ್ಪ ಅಂತ ನೋಡಕ್ಕೆ. ಅದಕ್ಕಿಂತ ಮೇಲ್ದರ್ಜೆಗೆ ಹೋಗಿ DC-ನೇ ಬಂದು ನಿಮ್ಮ ವಿವಾದ ಬಗೆಹರಿಸ್ಕೊಟ್ರೆ ನಿಮ್ಮ ತಕರಾರು ಯಾಕೆ? DC-ನೇ ಬಂದು ಮಾತಾಡ್ಕೊಂಡು ಬಗೆಹರಿಸ್ಲಿ ಬಿಡಿ, ಪ್ರಾಬ್ಲಮ್ ಏನು ನಿಮಗೆ? ಸರ್ ನೋಡಿ, ನಾವು ಹೇಳೋದು ಏನಂದ್ರೆ DC ಹತ್ರ ಹೋಗೋದು ಅವಶ್ಯಕತೆ ಇಲ್ಲೇ ಇಲ್ಲ. ಯಾಕೆಂದ್ರೆ ಈಗ 90% ನಮ್ದು ಅಪರಾಧನ ಅಲ್ಲ ಅಲ್ವಾ ಅದು ಸಾಲ್ವ್ ಆಗಿದೆ. ಓಕೆ, ಫಸ್ಟ್ ನಮ್ದು ಚೆಕ್ ಬಂದಿ ಹಾಕ್ಬಿಟ್ರ ಪ್ರಾಪರ್ಟಿದು, ಆಮೇಲೆ ಏನ್ ತಕರಾರು ಇದೆ, ಆಮೇಲೆ ನಾವು ಚೆಕ್ ಬಂದಿ ಪ್ರಶ್ನೆ ಕೇಳಿದ್ರಲ್ಲ, ನಮ್ಗೆ 4 ನಿಮಿಷದ ಬಗ್ಗೆ ಮಾತಾಡಿದ್ರಲ್ಲ, ಅವ್ರಿಗೆ ಹೇಳ್ಬೇಕಾಗಿದೆ ನಾನು. ಏನಂದ್ರೆ ಬೋರಾ ಕಮ್ಯುನಿಟಿದು ಅವ್ರ ಏನ್ ಹೆಸರು ಹೇಳಿದ್ರಲ್ಲ, ಬೋರಾ ಕಮ್ಯುನಿಟಿದು ಎಷ್ಟು ವಕ್ಫ್ ಮಾಡಿದಾರ ಪ್ರಾಪರ್ಟಿ ಅಂತ ಸ್ವಲ್ಪ ತಿಳ್ಕೊಳಕ್ ಹೇಳಿದಾರ. ಅವ್ರಿಗೆ ಪ್ರಾಪರ್ಟಿ ಏನು ವಕ್ಫೆ ಮಾಡಿಲ್ಲ ಅವರು. ಅವ್ರಿಗೆ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ, ವಕ್ಫ್ ಪ್ರಾಪರ್ಟೀಸ್ಗೆ, ವಕ್ಫ್ ಬೋರ್ಡ್ಗೂ ಬೋರಾ ಕಮ್ಯುನಿಟಿಗೆ ಸಂಬಂಧ ಇಲ್ಲ ಆಕ್ಚುಲಿ ನೋಡಿದ್ರೆ. ಓಕೆ, ಅವ್ರು ಏನು ವಕ್ಫ್ ಮಾಡಿಲ್ಲ, ಏನಿಲ್ಲ. ಓಕೆ, ಅವರು ಮೈಕ್ರೋ ಕಮ್ಯುನಿಟಿ ಇರೋದು ನಮ್ಮ ಸಮುದಾಯದಲ್ಲಿ, ಅವ್ರ ಪರವಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅವರು ನಮ್ಮಲ್ಲಿ ನಮ್ಮ ಕಮ್ಯುನಿಟಿನಲ್ಲಿ ಏನಾಗ್ತಾ ಇದೆ, ಏನ್ ಮುಸಲ್ಮಾನರಿಗೆ ಏನ್ ಅವಶ್ಯಕತೆ ಇದೆ ಅದು ಬಂದು ನೋಡಲ್ಲ ಅವರು. ಮಾತಾಡ್ಸ್ಬಿಡ್ತೀನಿ. ಇನ್ನೊಂದ್ ಮಾತು ಹೇಳ್ಬಿಡ್ತೀನಿ ಸರ್, ಕೇಳಿ ಇಲ್ಲಿ ಸರ್, ಇನ್ನೊಂದ್ ಮಾತು ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಓಕೆ, ನಾವು ಹೇಳೋದು ಏನಂದ್ರೆ ಸರ್, ನಾವು ಆಯ್ತು ಬೇಡಿಕೆ ಇಡ್ತೀವಿ, ನಮ್ಗೆ ನಮ್ ಬಗ್ಗೆ ಅಷ್ಟು ಕಾಳಜಿ ಇದ್ರೆ, ಈಗ UP-ನಲ್ಲಿ ಏನ್ ಮಾಡ್ತಾ ಇದ್ರೆ, ಮಸೀದಿಗಳು ಇರೋ ಮಸೀದಿ ಹೊಡೆದಾಗ್ತಾ ಇದಾರೆ, ಮನೆಗಳು ಬಡವರದು ಮನೆ ಹೊಡಿತಾ ಇದಾರೆ, ಏನು ನೋಟಿಸ್ ಇಲ್ಲ, ಏನಿಲ್ಲ. ಇವ್ರು ಮುಸ್ಲಿಂ ಉಮೀದ್ ಬಗ್ಗೆ ಹೇಳ್ತಾ ಇದಾರಲ್ಲ, ಏನು ಉಮೀದ್ ಅಂದ್ರೆ ಭರೋಸೆ. ಏನ್ ಭರೋಸೆ ಕೊಟ್ಟಿದ್ದಾರೆ ಸರ್ ನಮ್ಗೆ? ನಮ್ ಬಗ್ಗೆ ಏನ್ ಭರೋಸೆ ಕೊಟ್ಟಿದ್ದಾರೆ ಅವರು? ಅಷ್ಟು ಕಾಳಜಿ ಇದ್ರೆ ನಮ್ಮ ಮುಸಲ್ಮಾನರಿಗೆ ಪ್ರೊಟೆಕ್ಟ್ ಮಾಡ್ತಾ ಇರ್ಬೋದು, ಪ್ರೊಟೆಕ್ಟ್ ಮಾಡ್ತಾ ಇದ್ರು ಅವರು, ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡ್ತಾ ಇದ್ರು, ನಮ್ಗೆ ಜಾಬ್ ನಮ್ಗೆ ರಿಸರ್ವೇಶನ್ ಕೊಡ್ತಾ ಇದ್ರು. ಅವರು ರಿಸರ್ವೇಶನ್ ಬಗ್ಗೆ ರಿಸರ್ವೇಶನ್ ಕೊಡ್ತೀನಿ ಅಂತ ಹೇಳಿದ್ರೆ ಸೀಮಾ ಮೇಡಮ್ ಟರ್ನಿಗ ಅವ್ರು ಮಾತಾಡ್ಸ್ಬಿಡ್ತೀನಿ ನಾನು. ಸೀಮಾ ಮೇಡಮ್, ಈಗ ವಕ್ಫ್ ಕಾಯ್ದೆ ಬದಲಾವಣೆ ಅಂದ್ರೆ ತಿದ್ದುಪಡಿ, ಇದು ಕಾಯ್ದೆ ಆಯ್ತಲ್ಲ, ಇದು ಬರೋದು ವಿಷಯ ಇಷ್ಟೇನೆ. ಇಲ್ಲಿ 5 ವರ್ಷದಿಂದ ಇಸ್ಲಾಂ ಫಾಲೋ ಮಾಡ್ತಿರ್ಬೇಕು, ಆ ಮನುಷ್ಯ ದಾನ ಕೊಡ್ಬೋದು, ಹೆಂಡತಿ ಪರ್ಮಿಷನ್ ತಗೋಬೇಕು, ಹೆಂಡತಿ ಪಿತ್ತರಿತ ಆಸ್ತಿ ಬಗ್ಗೆ ಅದರಲ್ಲಿ ಹಕ್ಕು ಬರಲ್ಲ. ಈ ಒಂದು ವಿಚಾರದಲ್ಲಿ ಆಸ್ತಿ ವಿವಾದ ಇತ್ತಾ, ಸರ್ವೇಯರ್ ಬದಲಿಗೆ DC ಬಂದು ಇದರಲ್ಲಿ ಆಸ್ತಿಯನ್ನು ಬಗೆಹರಿಸ್ತಾರೆ. ಸಮಸ್ಯೆ ಏನಾಗ್ತಿದೆ ಇಲ್ಲಿ, ತಿದ್ದುಪಡಿಗಳಿಂದ ನಮ್ಗೆ ಅಪಾರವಾಗಿ ತೊಂದರೆ ಆಗ್ತಾ ಇದೆ. ಈ ಒಂದು ವಕ್ಫ್ ಮಂಡಳಿಯಲ್ಲಿ 2 ಮುಸ್ಲಿಮೇತರಿಗೆ ಅವಕಾಶ ಇರಬೇಕು,
ವಕ್ಫ್ ಮಂಡಳಿಯಲ್ಲಿ ಸೀಮಾ ಮೇಡಮ್ಮು, ಇನ್ನೊಬ್ರು ಲೇಡಿ, ಇಬ್ರು ಲೇಡೀಸು ಇರಬೇಕು ಅಂತ ಹೇಳಿದ್ರೆ ನೀವೇ ತಕರಾರು ಮಾಡ್ತಾ ಇದ್ದೀರಾ? ಅದಕ್ಕೆ ಹೆಣ್ಮಕ್ಳು ಇರೋದು ಬೇಡವಾದ್ರಲ್ಲ ವಕ್ಫ್ ಮಂಡಳಿಯಲ್ಲಿ? ಪ್ರಾಬ್ಲಮ್ ಇದೆ ಯಾರಿಗಾದ್ರು? ಇಲ್ಲ ಫಸ್ಟ್ ಇದಕ್ಕೆ ಆನ್ಸರ್ ಕೊಡ್ಲಾ? ಹಾ. ಹೆಣ್ಮಕ್ಳು ಮುಂಚೆನೂ ಇರ್ಬೋದಿತ್ತು, ಇವಾಗ ಏನ್ ಇರ್ಲೇಬೇಕು, ಇವರು ಇಸ್ಕೊತಾ ಇದ್ರೆ ನಿಮ್ಮನ್ನ? ಮಾಡಿದಾರಲ್ಲ, ಮುಂಚೆನೂ ಹೆಣ್ಮಕ್ಳು ಇರಬಹುದಿತ್ತು. ಇವ್ರು ಇರ್ಲೇಬೇಕು ಅಂತ ಮಾಡಿದಾರೆ, ಮುಂಚೆನೂ ಹೆಣ್ಮಕ್ಳು ಇರಬಹುದಿತ್ತು. ಅದೇನು ಇರಬಾರ್ದು ಅಂತ ಏನ್ ಇರ್ಲಿಲ್ಲ. ಓಕೆನಾ, ಇರಬಹುದಿತ್ತು. ಅದು ಏನು ಇರ್ಲೇಬೇಕು ಅಂತ ಕಡ್ಡಾಯ ಮಾಡಿದ್ರೆ ಅದಕ್ಕೆ ಅಭ್ಯಂತರ ಇಲ್ಲ. ಮುಂಚೆನು ಇರಬಾರ್ದು ಅಂತ ಏನು ಇರ್ಲಿಲ್ಲ. ಮತ್ತೆ ಎರಡನೇದಾಗಿ ಇವ್ರು ಹೇಳ್ತಾ ಇದಾರಲ್ಲ, ಇವ DC ಬಂದ್ ಮಾಡಿದ್ರೆ ಏನು ಅಂತ ತಾವ್ ಕೇಳಿದ್ರಲ್ಲ, DC ಬಂದ್ ಇವಾಗ ನೋಡಿ ED CD ಎಲ್ಲಾರುನು ಅವ್ರ ಕೈಯಲ್ಲೇ ಇರ್ಬೇಕಾದ್ರೆ, ಇವಾಗ ನಮ್ಮ ಬಾಯಿ ಹೇಳಿದ್ರು UP ನಲ್ಲಿ ಹೆಂಗೆ ಎಲ್ಲ ಹೊಡೆದಾಕ್ತಿದಾರೆ ಅಂತ ಅನ್ಬಿಟ್ಟು ವಿತೌಟ್ ನೋಟಿಸ್ ಮಧ್ಯಂತರ ಸುಪ್ರೀಂ ಕೋರ್ಟ್ ಮಧ್ಯಂತರ ಪ್ರವೇಶ ಮಾಡಿ ಹೇಳ್ಬೇಕಾಯ್ತು, ಇದೆಲ್ಲ ಕಾನೂನು ಬಾಹಿರ ಮಾಡ್ಬೇಡಿ ಅಂತ ಅನ್ಬಿಟ್ಟು. ಇಂತಹ ಪರಿಸ್ಥಿತಿನಲ್ಲಿ ಬರೀ ಇಡಿ ಕೈನಲ್ಲಿ ಸುಪ್ರೀಂ ಕೋರ್ಟ್ ಗಿಂತ ಮೇಲೆ ನೀವು ಇವರು DC ನ ಮಾಡ್ಬಿಟ್ರೆ ನಾವ್ ಅದನ್ನ ನಂಬಕ್ಕಾಗುತ್ತಾ ಹೇಳಿ ನೀವೇನೆ? ಈಗಾಗ್ಲೇನೆ ಅಲ್ಲಿ ಶಿವಲಿಂಗ ಇದೆ, ಇಲ್ಲಿ ಶಿವಲಿಂಗ ಇದೆ ಅಂತ ಅನ್ಬಿಟ್ಟು ಇಲ್ದಿರೋದೆಲ್ಲ ಇರೋ ತರ್ಲೆ ಎತ್ತುತ್ತಾ ಇರೋದ್ರಿಂದ ಅದು ಅಷ್ಟೇ. ನಮ್ಗೆ ಅದು ಸೀಮಿತ ಆಗಿಲ್ಲ. ಇವಾಗ ಬೌದ್ಧಿಸಮ್ಗೂ ತಗೊಂಡ್ ಹೋಗ್ಬಿಟ್ಟು ಶಿವಲಿಂಗ ಇಟ್ಬಿಟ್ಟು ಅಲ್ಲಿ ಮೊನ್ನೆ ಜಾನ್ವರಿ ತಿಂಗಳಿಂದ ಅವರು ಬೌದ್ಧಿಸ್ಟು ಬುದ್ಧಿಸ್ಟ್ ಮಾಂಗ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಅದು ಬೇಕು ಅಂತ ಅನ್ಬಿಟ್ಟು, ಅದು ನಮ್ಮ ಇದು, ಅದನ್ನ ಯಾಕೆ ಬೇರೆಯವ್ರು ಕೊಡ್ತಾ ಇದ್ದೀರಾ ಅಂತ ಅನ್ಬಿಟ್ಟು ಅಲ್ಲಿ ತಂದು ಶಿವಲಿಂಗ ಇಟ್ಟಿದ್ದಕ್ಕೆ ಇಮ್ಮಿಡಿಯೇಟ್ ಆಗಿ ಅವರೆಲ್ಲ ಬಂದು ಹೊರ ದೇಶಗಳಿಂದೆಲ್ಲ ಕ್ವಶನ್ ಮಾತು ರಿಮೈಂಡ್ ಮಾಡಕ್ ಇಷ್ಟಪಡ್ತೀನಿ ಟೈಮಲ್ಲಿ. ಸೀಮಾ ಮೇಡಮ್, ಒಂದೇ ಒಂದು ಮಾತು ರಿಮೈಂಡ್ ಮಾಡಕ್ ಇಷ್ಟಪಡ್ತೀನಿ. ಇದೇ ರೀತಿ ನೀವು ಶಿವಲಿಂಗದ ವಿಚಾರ ಎತ್ತಿದಕ್ಕೆ ನಾನು ಅದನ್ನ ಹೇಳಲೇಬೇಕಾಗಿದೆ. ನೋಡ್ರಪ್ಪ, ರಾಮ ಮಂದಿರ ಹೋರಾಟವೇ ನಮ್ಮ ಕಟ್ಟಕಡೆ ಹೋರಾಟ. ಈ ವಿಚಾರದಲ್ಲಿ ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು. ಇನ್ನು ಮೇಲೆ ಈ ರೀತಿ ಶಿವಲಿಂಗಗಳು ಎಲ್ಲಾ ಕಡೆ ಹುಡುಕ್ತೀವಿ, ಪತ್ತೆ ಹಚ್ತೀವಿ ಅಂದ್ರೆ ನನ್ನ ಸಹಮತವೂ ಇಲ್ಲ, ನಮ್ಮ ಸಹಕಾರವೂ ಇಲ್ಲ ಅಂತ ಹೇಳಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮಾತಾಡಿದ್ರು. ಇನ್ಮೇಲೆ ಈ ಕಥೆಗಳು ಮಾತಾಡಬೇಡಿ ಅಂತ ಹೇಳಿ ಹೇಳಿದ್ರು. ಮತ್ತೆ ಅವ್ರ ತಾಲಿಗ ಬೈಂಗನ್ ಅಂತಾರೆ ನೋಡಿ, ಒಂದ್ಸತಿ ಈ ಕಡೆ ಉರುಳ್ತಿರ್ತಾರೆ, ಒಂದ್ಸತಿ ಆ ಕಡೆ ಉರುಳ್ತಿರ್ತಾರೆ. ಮೊನ್ನೆ ತಾನೇ ಹೇಳಿದ್ರು ಇತ್ತೀಚೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ರಾಮ ಮಂದಿರ ಕಟ್ಟಿದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಅಂತ. ಇವ್ರ ಮಾತನ್ನ ನಂಬಕ್ಕಾಗುತ್ತಾ? ಮತ್ತೆ ಬಿಜೆಪಿ ವಕ್ತಾರರು ಹೇಳಿದ್ರು ಇವ್ರ ಮುಸಲ್ಮಾನರ ಒಳ್ಳೇದಕ್ಕಾಗಿ ಮಾಡ್ತಾ ಇರೋದು, ಏಳಿಗೆಗಾಗಿ ಅಂತ ಅನ್ಬಿಟ್ಟು. 1% ಕರ್ನಾಟಕದಲ್ಲಿ 1%, ನಾವು 14% ಇದೀವಿ. 1% ಟ್ಯಾಕ್ಸ್ ನಾವು ಈಕ್ವಲಿ ಎಲ್ಲಾರ ತರ ಕಟ್ತಾ ಇದೀವಿ. ಇವ್ರ ತರ ನಮ್ಗೆ ಬ್ರಾಹ್ಮಿನ್ಸ್ಗಳ ತರ ನಮ್ಗೆ ಟ್ಯಾಕ್ಸ್ ಜಾಯಿಂಟ್ ಫ್ಯಾಮಿಲಿ ರಿಬೇಟ್ ಸಿಗ್ತಾ ಇಲ್ಲ ನಮ್ಗೆ. ನಾವು ಪ್ರತಿಯೊಂದರಲ್ಲೂ ಟ್ಯಾಕ್ಸ್ ಕಟ್ಟಿ ಪ್ರತಿಯೊಂದರಲ್ಲೂ ನಾವ್ ಎಲ್ಲಾ ಮಾಡಿ ನಮಗ್ ಸಿಗ್ತಾ ಇರೋದು ಕೇವಲ 1%. ಈಗ ಪ್ರತಿಯೊಂದು ರಾಜ್ಯದವರು ಹೇಳಕ್ ಶುರು ಮಾಡಿದ್ದಾರೆ, ನಾವ್ ಇಷ್ಟೆಲ್ಲ ಬೆನಿಫಿಟ್, ನಾವೆಲ್ಲ ಎಷ್ಟೊಂದೆಲ್ಲ ನಾವು ಸಂಪಾದನೆ ಮಾಡಿ ಕೊಟ್ಟಿ ನಮ್ಗೆ ರಿಟರ್ನ್ಸ್ ಕಮ್ಮಿ ಅಂತ ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಚರ್ಚೆ